ನಮಸ್ತೆ ಫ್ರೆಂಡ್ಸ್, ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇನ್ನೇನು ಆಷಾಢ ಮಾಸ ಕಳೀತು, ಶ್ರಾವಣ ಮಾಸ ಬರ್ತಾ ಇದೆ. ಶ್ರಾವಣ ಮಾಸ ಅನ್ನೋದು 2026ರಲ್ಲಿ ಈ ತಿಂಗಳಲ್ಲಿ ಯಾವ ದಿನ ಬಂದಿದೆ, ಹಾಗೆ ಯಾವ ದಿನ ಎಂಡ್ ಆಗುತ್ತೆ, ಮತ್ತು ಈ ಶ್ರಾವಣ ಮಾಸದ ಮಹತ್ವ ಏನು, ಶ್ರಾವಣ ಮಾಸದಲ್ಲಿ ಸೋಮವಾರ ವ್ರತ ಪೂಜೆ ಹೇಗೆ, ಹಾಗೆ ಪೂಜಾ ವಿಧಿಗಳು ಆಚರಣೆಗಳು ಎಲ್ಲನೂ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋನಂತೂ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಶ್ರಾವಣ ಮಾಸ ಅಥವಾ ಸಾವನ್ ಹಿಂದೂ ಕ್ಯಾಲೆಂಡರ್ನಲ್ಲಿ ಅತ್ಯಂತ ಪವಿತ್ರ ತಿಂಗಳುಗಳಲ್ಲಿ ಒಂದಾಗಿದೆ. ಸಂಪೂರ್ಣವಾಗಿ ಶಿವನಿಗೆ ಸಮರ್ಪಿತವಾದ ಈ ಪವಿತ್ರ ಅವಧಿಯನ್ನು ಭಾರತ ಮತ್ತು ಪ್ರಪಂಚದಾದ್ಯಂತ ಲಕ್ಷಾಂತರ ಭಕ್ತರು ಅಪಾರ ಭಕ್ತಿಯಿಂದ ಆಚರಿಸುತ್ತಾರೆ. ಶ್ರಾವಣ ಸಮಯದಲ್ಲಿ ದೇವಾಲಯಗಳು ಓಂ ನಮಃ ಶಿವಾಯ ಎಂಬ ಜಪದಿಂದ ಪ್ರತಿಧ್ವನಿಸುತ್ತವೆ. ಭಕ್ತರು ಜಲ ಅಭಿಷೇಕ ಮಾಡುತ್ತಾರೆ, ಶ್ರಾವಣ ಸೋಮವಾರ ವ್ರತವನ್ನು ಆಚರಿಸುತ್ತಾರೆ, ಕನ್ವರ್ ಯಾತ್ರೆಯನ್ನು ಕೈಗೊಳ್ಳುತ್ತಾರೆ ಮತ್ತು ಆರೋಗ್ಯ, ಸಮೃದ್ಧಿ, ಶಾಂತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಶಿವನ ಆಶೀರ್ವಾದವನ್ನು ಸಹ ಪಡೆಯುತ್ತಾರೆ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಶ್ರಾವಣ ಸಮಯದಲ್ಲಿ ಶಿವನನ್ನು ಪೂಜಿಸುವುದರಿಂದ ಪ್ರಾರ್ಥನೆ, ಉಪವಾಸ, ದಾನ ಮತ್ತು ಭಕ್ತಿಯ ಆಚರಣೆಗಳ ಆಧ್ಯಾತ್ಮಿಕ ಪ್ರಯೋಜನಗಳು ಹೆಚ್ಚಾಗುತ್ತವೆ ಎಂದು ನಂಬಲಾಗಿದೆ. ಶಿವಲಿಂಗಕ್ಕೆ ಪ್ರಾಮಾಣಿಕ ಭಕ್ತಿಯಿಂದ ಒಂದು ಮಡಕೆ ನೀರು ಮತ್ತು ಬಿಲ್ವಪತ್ರೆಯನ್ನು ಅರ್ಪಿಸುವುದು ಸಹ ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ನೀವು 2026ರಲ್ಲಿ ಶ್ರಾವಣ ಮಾಸವನ್ನು ಆಚರಿಸಲು ಯೋಚಿಸುತ್ತಿದ್ದರೆ ಈ ಸಂಪೂರ್ಣ ಮಾರ್ಗದರ್ಶಿ ಶ್ರಾವಣ ಮಾಸ 2026ರ ಪ್ರಾರಂಭ ದಿನಾಂಕ, ಅಂತಿಮ ದಿನಾಂಕ, ಮಹತ್ವ, ಹಾಗೆ ಸೋಮವಾರ ವ್ರತ ದಿನಾಂಕಗಳು ಮತ್ತು ಪೂಜಾ ವಿಧಿ, ಉಪವಾಸ ನಿಯಮಗಳು ಮತ್ತು ಪವಿತ್ರ ಮಾಸವನ್ನು ನಂಬಿಕೆ ಮತ್ತು ಭಕ್ತಿಯಿಂದ ಆಚರಿಸಲು ನಿಮಗೆ ಸಹಾಯ ಮಾಡುವ ಅಗತ್ಯ ಶಿವಪೂಜೆಯ ವಸ್ತುಗಳನ್ನು ಒಳಗೊಂಡಿದೆ. ವಿವಿಧ ಪ್ರದೇಶಗಳಲ್ಲಿ ವಿಭಿನ್ನ ಹಿಂದೂ ಚಂದ್ರನ ಕ್ಯಾಲೆಂಡರ್ಗಳನ್ನು ಅನುಸರಿಸುವುದರಿಂದ ಶ್ರಾವಣ ಮಾಸದ ದಿನಾಂಕಗಳು ಭಾರತಾದ್ಯಂತ ಬದಲಾಗುತ್ತವೆ. ದಕ್ಷಿಣ ಮತ್ತು ಪಶ್ಚಿಮ ಭಾರತ ಹಮ್ಮಂತ ಕ್ಯಾಲೆಂಡರ್ ಪ್ರಕಾರ ಶ್ರಾವಣ ಮಾಸ ಅನ್ನೋದು ಮಹಾರಾಷ್ಟ್ರ, ಗುಜರಾತ್, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ, ಗೋವಾ ಮತ್ತು ತಮಿಳುನಾಡುಗಳಲ್ಲಿ ಅನುಸರಿಸಲಾಗುತ್ತದೆ. ಹಾಗೆ ಶ್ರಾವಣ ಮಾಸ ಆರಂಭ ಬಂದು ಇದೇ ಗುರುವಾರ 13 ಆಗಸ್ಟ್ 2026ರಂದು ಆರಂಭವಾಗಿ ಶ್ರಾವಣ ಮಾಸ ಅಂತ್ಯ ಬಂದು ಗುರುವಾರ 10ನೇ ತಾರೀಕು ಸೆಪ್ಟೆಂಬರ್ 26ರಂದು ಅಂತ್ಯವಾಗುತ್ತದೆ. ಶ್ರಾವಣ ಮಾಸದ ಅತ್ಯಂತ ಮಹತ್ವದ ಆಚರಣೆಗಳಲ್ಲಿ ಶ್ರಾವಣ ಸೋಮವಾರ ವ್ರತವೂ ಸಹ ಒಂದು. ಸೋಮವಾರಗಳನ್ನು ವಿಶೇಷವಾಗಿ ಶಿವನಿಗೆ ಅರ್ಪಿಸಲಾಗುತ್ತದೆ ಮತ್ತು ಈ ದಿನಗಳಲ್ಲಿ ಉಪವಾಸ ಮಾಡುವುದರಿಂದ ದೈವಿಕ ಆಶೀರ್ವಾದಗಳು ಸಹ ದೊರೆಯುತ್ತವೆ ಅಂತ ನಂಬಲಾಗಿದೆ. ಇಷ್ಟಕ್ಕೂ ಶ್ರಾವಣ ಮಾಸ ಏಕೆ ವಿಶೇಷ ಅಂತ ನೋಡೋದಾದರೆ, ಹಿಂದೂ ಕ್ಯಾಲೆಂಡರ್ನ 12 ತಿಂಗಳುಗಳಲ್ಲಿ ಶ್ರಾವಣವನ್ನು ಶಿವನಿಗೆ ಅತ್ಯಂತ ಪ್ರಿಯವಾದ ತಿಂಗಳು ಎಂದು ಪರಿಗಣಿಸಲಾಗಿದೆ. ಶಿವಪುರಾಣ ಮತ್ತು ಪ್ರಾಚೀನ ಹಿಂದೂ ಸಂಪ್ರದಾಯಗಳ ಪ್ರಕಾರ ಶ್ರಾವಣ ಸಮಯದಲ್ಲಿ ಶಿವನನ್ನು ಪೂಜಿಸುವ ಭಕ್ತರು ಆತನ ವಿಶೇಷ ಆಶೀರ್ವಾದಗಳನ್ನು ಸಹ ಪಡೆಯುತ್ತಾರೆ. ಈ ಪವಿತ್ರ ಮಾಸವು ಭಕ್ತರನ್ನು ಈ ಕೆಳಗಿನವುಗಳನ್ನು ಅಭ್ಯಾಸ ಮಾಡಲು ಪ್ರೋತ್ಸಾಹಿಸುತ್ತದೆ. ಏನಪ್ಪ ಅಂದರೆ ಭಕ್ತಿ, ಸ್ವಯಂ ಶಿಸ್ತು, ದತ್ತಿ ಅಂದರೆ ದಾನ, ಉಪವಾಸ ಅಂದರೆ ವ್ರತ, ಧ್ಯಾನ, ಪ್ರಾರ್ಥನೆ, ಸಹಾನುಭೂತಿ, ಸರಳತೆ ಇವೆಲ್ಲ ಆಗಿರುತ್ತೆ. ಶ್ರಾವಣ ಕೇವಲ ಆಚರಣೆಗಳ ಬಗ್ಗೆ ಅಲ್ಲ, ಇದು ಆಂತರಿಕ ಪರಿವರ್ತನೆಯ ತಿಂಗಳು. ಪ್ರಾರ್ಥನೆ ಮತ್ತು ನೀತಿವಂತ ಜೀವನಕ್ಕೆ ಸಮಯವನ್ನು ಮೀಸಲಿಡುವ ಮೂಲಕ ಭಕ್ತರು ಶಿವನೊಂದಿಗಿನ ಸಂಪರ್ಕವನ್ನು ಬಲಪಡಿಸುವುದರ ಜೊತೆಗೆ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಬಯಸುತ್ತಾರೆ. ಶ್ರಾವಣ ಹಬ್ಬದ ಹಿಂದಿನ ಪೌರಾಣಿಕ ಕಥೆ ನೋಡೋದಾದರೆ, ಶ್ರಾವಣದ ಆಧ್ಯಾತ್ಮಿಕ ಮಹತ್ವವು ಪೌರಾಣಿಕ ಸಮುದ್ರ ಮಂಥನಕ್ಕೆ ನಿಕಟ ಸಂಬಂಧ ಹೊಂದಿದೆ. ಹಿಂದೂ ಪುರಾಣದ ಪ್ರಕಾರ ದೇವತೆಗಳು ಮತ್ತು ಅಸುರರು ಅಮೃತವಾದ ಅಮೃತವನ್ನು ಪಡೆಯಲು ಬ್ರಹ್ಮಾಂಡ ಸಾಗರವನ್ನು ಮಂಥನ ಮಾಡಿದರು. ಈ ಪ್ರಕ್ರಿಯೆಯಲ್ಲಿ ಅಮೃತಕ್ಕಿಂತ ಮೊದಲು ಹಾಲಾಹಲ ಎಂಬ ಮರವು ವಿಷವು ಹೊಮ್ಮಿತು.
ಆ ವಿಷವು ಎಷ್ಟು ಪ್ರಬಲವಾಗಿರುತ್ತೆಂದರೆ ಅದು ಇಡೀ ಸೃಷ್ಟಿಯನ್ನೇ ನಾಶ ಮಾಡುವ ಬೆದರಿಕೆ ಹಾಕಿತ್ತು. ವಿಶ್ವವನ್ನು ಉಳಿಸಲು ಶಿವನು ಕರುಣೆಯಿಂದ ವಿಷವನ್ನು ಸೇವಿಸಿ ತನ್ನ ಗಂಟಲಿನಲ್ಲಿ ಹಿಡಿದನು. ಅದು ನೀಲಿ ಬಣ್ಣಕ್ಕೆ ತಿರುಗಿತು. ಆ ದಿನದಿಂದ ಅವನು ನೀಲಕಂಠ ಮಹಾದೇವ ಎಂದು ಪ್ರಸಿದ್ಧನಾದನು. ವಿಷದ ಸುಡುವ ಪರಿಣಾಮವನ್ನು ತಣ್ಣಗಾಗಿಸಲು ದೇವರುಗಳು ನಿರಂತರವಾಗಿ ಶಿವನ ಮೇಲೆ ಪವಿತ್ರ ನೀರನ್ನು ಸುರಿಯುತ್ತಿದ್ದರು. ಈ ದೈವಿಕ ಕ್ರಿಯೆಯೇ ಶ್ರಾವಣ ಮಾಸದಾದ್ಯಂತ ಆಚರಿಸಲಾಗುವ ಪ್ರಮುಖ ಆಚರಣೆಗಳಲ್ಲಿ ಒಂದಾದ ಜಲ ಅಭಿಷೇಕದ ಮೂಲವಾಯಿತು. ಇಂದಿಗೂ ಲಕ್ಷಾಂತರ ಭಕ್ತರು ಅರ್ಪಿಸುತ್ತಾರೆ. ಇನ್ನು ಶ್ರಾವಣ ಸೋಮವಾರ ಏಕೆ ವ್ರತವನ್ನು ಆಚರಿಸುತ್ತಾರೆ ಅಂತ ನೋಡೋದಾದರೆ, ಸೋಮವಾರ ಎಂಬ ಪದದ ಅರ್ಥ ಸೋಮವಾರ ಸಾಂಪ್ರದಾಯಿಕವಾಗಿ ಶಿವನಿಗೆ ಅರ್ಪಿತವಾದ ದಿನ. ಶ್ರಾವಣ ಮಾಸದಲ್ಲಿ ಸೋಮವಾರಗಳು ಬಂದಾಗ ಅವು ವಿಶೇಷವಾಗಿ ಪವಿತ್ರವಾಗಿರುತ್ತದೆ. ಹಾಗಾಗಿ ಭಕ್ತರು ಉಪವಾಸವನ್ನು ಆಚರಿಸುತ್ತಾರೆ. ಇನ್ನು ಮನೆಯಲ್ಲಿ ಶ್ರಾವಣ ಪೂಜೆ ವಿಧಿವಿಧಾನಗಳು ನೋಡೋದಾದರೆ, ಮೊದಲನೇದು ಬಂದು ಬೇಗನೆ ಎದ್ದು ನಿಮ್ಮನ್ನು ನೀವು ಶುದ್ಧೀಕರಿಸಿಕೊಳ್ಳಬೇಕು. ಅಂದರೆ ಸ್ನಾನ ಮಡಿ ಎಲ್ಲ ಮಾಡಬೇಕಾಗತ್ತೆ. ಹಾಗೆ ಎರಡನೇದು ಬಂದು ಮಂದಿರವನ್ನು ಸ್ವಚ್ಛಗೊಳಿಸಿ ಮತ್ತು ಅಲಂಕರಿಸಿ, ಅಂದರೆ ದೇವರ ಮನೆಯನ್ನು ಸ್ವಚ್ಛಗೊಳಿಸಿ ಹೂಗಳಿಂದ ಅಲಂಕರಿಸಬೇಕಾಗತ್ತೆ. ಮೂರನೇದು ಬಂದು ಪೂಜಾ ಸಾಮಗ್ರಿಯನ್ನು ಜೋಡಿಸಿಕೊಳ್ಳಬೇಕಾಗತ್ತೆ. ಹಾಗೆ ನಾಲ್ಕನೇದು ಬಂದು ಜಲ ಅಭಿಷೇಕ ಮಾಡಬೇಕಾಗತ್ತೆ ಶಿವನಿಗೆ. ಹಾಗೆ ಐದನೇದು ಬಂದು ಬಿಲ್ವ ಎಲೆಗಳನ್ನು ಅರ್ಪಿಸಬೇಕಾಗುತ್ತದೆ. ಅಂದರೆ ಬಿಲ್ವ ಪತ್ರೆ ಅನ್ನೋದು ಕಂಪಲ್ಸರಿ ಶಿವನಿಗೆ ಅರ್ಪಿಸಬೇಕಾಗತ್ತೆ. ಹಾಗೆ ಆರನೇದು ಬಂದು ಹೂಗಳು, ಶ್ರೀಗಂಧ ಮತ್ತು ಹಣ್ಣುಗಳನ್ನು ಅರ್ಪಿಸಬೇಕಾಗುತ್ತದೆ. ಏಳನೇದು ಬಂದು ಶಕ್ತಿಶಾಲಿ ಶಿವಮಂತ್ರಗಳನ್ನು ಸಹ ಪಠಿಸಬೇಕಾಗುತ್ತೆ. ಇದರಲ್ಲಿ ಶಿವಮಂತ್ರ ಬಂದು ಓಂ ನಮಃ ಶಿವಾಯ ಅನ್ನೋದು ತುಂಬಾ ಮುಖ್ಯವಹಿಸುತ್ತೆ ಈ ಮಂತ್ರ ಅಂತೂ. ಹಾಗೆ ಎಂಟನೇದು ಬಂದು ಶಿವನಿಗೆ ಆರತಿ ಮಾಡಬೇಕಾಗತ್ತೆ. ಇಷ್ಟೆಲ್ಲ ಇರುತ್ತೆ ಪೂಜಾ ವಿಧಾನಗಳು ಬಂದು. ಇನ್ನು ಶ್ರಾವಣ ಮಾಸದ ಮಹತ್ವ ಏನು ಅಂದರೆ ದಾನ. ದಾನ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ನೀವು ಏನು ಬೇಕಾದ್ರೂ ದಾನ ಮಾಡ್ಬೋದು. ಅನ್ನದಾನ, ವಸ್ತ್ರದಾನ, ಈ ರೀತಿಯೆಲ್ಲ ದಾನ ಮಾಡ್ಬೋದು. ಶ್ರಾವಣ ಮಾಸದಲ್ಲಿ ಮಾಡುವ ದಾನ ಕಾರ್ಯಗಳು ಅಪಾರ ಆಧ್ಯಾತ್ಮಿಕ ಅರ್ಹತೆಯನ್ನು ತರುತ್ತವೆ ಎಂದು ಹಿಂದೂ ಧರ್ಮಗ್ರಂಥಗಳು ಒತ್ತಿ ಹೇಳುತ್ತವೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ಅತ್ಯಂತ ಶ್ರೇಷ್ಠವಾದ ಪೂಜಾ ವಿಧಾನಗಳಲ್ಲಿ ಒಂದೆಂದು ಸಹ ಪರಿಗಣಿಸಲಾಗಿದೆ. ನೋಡಿದ್ರಲ್ಲ ಶ್ರಾವಣ ಮಾಸ ಯಾವಾಗಿಂದ ಆರಂಭ ಆಗಿದೆ, ಸೋಮವಾರ ವ್ರತ, ಶ್ರಾವಣ ಮಾಸ ಯಾವುದಕ್ಕೆ ಮೀಸಲು, ಹಾಗೆ ಪೂಜಾ ವಿಧಾನ ಎಲ್ಲ ತಿಳ್ಕೊಂಡ್ರಲ್ಲ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.